ಹಲೋ ಸ್ನೇಹಿತರೆ, ಇವತ್ತು ನಮ್ಮ ಮನೇಲಿ ಹೊಸ್ದಾಗಿ ಒಂದು ಬಿರಿಯಾನಿ ಮಾಡೋಣ ಅಂತ ಚಿಕನ್ ಬಿರಿಯಾನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡ್ಕೊಳ್ಳಿ. ಅರ್ಧ ಕೆ ಜಿ ಚಿಕನ್ನು, ಅರ್ಧ ಕೆ ಜಿ ಅಕ್ಕಿ, ಮಾಮೂಲಿ ಸೋನಾ ಮಸೂರಿ ಅಕ್ಕಿ. ಇದು ಮಸಾಲೆಗೆ ಕಸ್ತೂರಿ ಮೆಂತ್ಯ, ಚಕ್ಕೆ, ಏಲಕ್ಕಿ, ಲವಂಗ, ಆಮೇಲೆ ಮರಾಠಿ ಮೊಗ್ಗು 2 ಎಲೆ. ಅದು ಆದಮೇಲೆ ರುಬ್ಬಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳಿ. ಪುದೀನ, ಕೊತ್ತಂಬರಿ ಸ್ವಲ್ಪ, ಪುದೀನ ಸ್ವಲ್ಪ, ಟೊಮೊಟೊ 1, 3 ಮೆಣಸಿನ್ಕಾಯಿ. 3 ಅಂದರೆ ಬೇಕಾದರೆ ಜಾಸ್ತಿ ಹಾಕೋಬೋದು. ನಮ್ಮಲ್ಲಿ ಮಕ್ಕಳಿರೋದ್ರಿಂದ ಖಾರ ತಿನ್ನಲ್ಲ. ಶುಂಠಿ, ಬೆಳ್ಳುಳ್ಳಿ, ಅರ್ಧ ನಿಂಬೆಹಣ್ಣು. ಆಮೇಲೆ ಹೇಗೆ ಮಾಡೋದು ಇವಾಗ ತೋರಿಸ್ಕೊಡ್ತಿದ್ದೀವಿ. ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಒಂದು 100 ಗ್ರಾಮ್ ಆಗುವಷ್ಟು ಎಣ್ಣೆ, 100 ಗ್ರಾಮ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಒಂಚೂರು ಹಾಕ್ಕೊಬಿಡೋಣ. ಮಸಾಲೆ ಐಟಮ್ ತೋರಿಸ್ತಾನೆ ಆವಾಗಲೇ ನಿಮಗೆ ನೋಡಿ. ಇದೆಲ್ಲ ಇದು ಬಿರಿಯಾನಿ ಸಾಮಾನೆಲ್ಲ ಹುರ್ಕೋತಾ ಇದ್ದೀನಿ ಚೆನ್ನಾಗಿ. ಈಗ ಈರುಳ್ಳಿ ಒಂಚೂರು ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಬಿಡೋಣ. ನಾನೇ ನಮ್ಮ ಮನೇಲಿ ಸಣ್ಣದಾಗಿ ಮಾಡ್ತಾಯಿದ್ದೀನಿ. ಹೇಗೆ ಬರುತ್ತೆ ನೋಡೋಣ. ಈರುಳ್ಳಿ ಚೆನ್ನಾಗಿ ಕೆಂಪಗಾಗೋರ್ಗು ಹುರ್ಕೋಬೇಕು. ಅಷ್ಟೊತ್ತಿಗೆ ಈಗ ಮಸಾಲೆ ಏನೇನು ರುಬ್ಕೋಬೇಕು ನೋಡ್ಕೊಬೇಡ ಬನ್ನಿ. ಮಿಕ್ಸಿಗೆ ಹಾಕಮ್ಮ. ಅಷ್ಟು ಕೊತ್ತಂಬರಿ, ಪುದೀನ, 1 ಹಿಡಿ ಕೊತ್ತಂಬರಿ, ಅರ್ಧ ಹಿಡಿ ಪುದೀನ, ಶುಂಠಿ 1.5 ಇಂಚು, ಬೆಳ್ಳುಳ್ಳಿ ಒಂದು 15 ಎಸ್ಲಿದೆ, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಒಂದು 3 ಹಾಕ್ಕೊಂಡಿದ್ದೀವಿ ಅಷ್ಟೇ. ನಮಗೆ ಟೊಮೆಟ 1.5 ಅಂದರೆ ದಪ್ಪದೊಂದು ಅಷ್ಟೇ. ಟೊಮೆಟೊ ಹಾಕಿ ಅಷ್ಟೊತ್ತಿಗೆ ಇದೆಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಅದಕ್ಕೆ ನೀರು ಹಾಕ್ಬಿಟ್ಟು ಒಂಚೂರು ಮಿಕ್ಸ್ ಮಾಡಿಕೊಡಿ. ಮಿಕ್ಸಿ ಗ್ರೈಂಡ್ ಆಗಿದೆ ನೋಡಿ. ಈ ಥರ ತರ್ತರಿಯಾಗಿ ರುಬ್ಕೊಳ್ಳಿ. ಎಲ್ಲ ಗ್ರೀನಾಗಿದೆ. ಈರುಳ್ಳಿ ಎಲ್ಲ ಕೆಂಪು ಹುರಿದ್ಮೇಲೆ ಆ ಮಸಾಲೆ ಹಾಕಿ, ರುಬ್ಬಿರೋ ಮಸಾಲೆನ ಹಾಕ್ಬಿಟ್ಟು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಇದು ಮಾಡ್ಕೊಬೇಕು. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದು ಮಾಡ್ಕೊಬೇಕು. ಅಷ್ಟೊತ್ತಿಗೆ ಅಕ್ಕಿ ತೊಳ್ಕೊಂಬಂದ್ಬಿಡೋಣ ಬನ್ನಿ. ಈ ಥರ ಚೆನ್ನಾಗಿ ಮಸಾಲೆ ಎಲ್ಲ ಬೇಯಬೇಕಾದ್ರೆ ಒಂಚೂರು ಅರಿಶಿನ ಹಾಕ್ಕೊಬಿಡಿ. ಅರಿಶಿನ ಹಾಕಿ 1/4 ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು. ನಾವು ಕಲ್ಲುಪ್ಪು ಯೂಸ್ ಮಾಡ್ಕೋತೀವಿ. ನಿಮಗೆ ಪುಡಿ ಉಪ್ಪು ಇಷ್ಟ ಆದರೆ ಪುಡಿ ಉಪ್ಪು ಮಾಡಿ, ಕಲ್ಲುಪ್ಪು ಆದರೆ ಕಲ್ಲುಪ್ಪು ಮಾಡಿ. ಅಕ್ಕಿ 2 ಗ್ಲಾಸ್ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ವಾಶ್ ಮಾಡಿ ನೆನೆಸಿಕೊಂಡಿದ್ದೀನಿ ನೋಡಿ. ಮಸಾಲೆ ಎಲ್ಲ ಎಣ್ಣೆ ಬಿಡ್ತಾಯಿದೆ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಆಗಲಿ. ಈಗ ಅರ್ಧ ನಿಂಬೆಹಣ್ಣು ಚೆನ್ನಾಗಿ ಹಿಂಡ್ಕೊಳ್ಳಿ. ಬೀಜ ತೆಗೆದುಬಿಟ್ಟು ಹಿಂಡಿಬಿಟ್ಟು ಚೆನ್ನಾಗಿ ತಿರುಗಿಸಿ ಎಣ್ಣೆ ಬಿಡೋವರೆಗೂ ನೋಡಿ. ಹಸಿ ವಾಸನೆ ಎಲ್ಲ ಹೋಗಿದೆ, ಚೆನ್ನಾಗಿ ಎಣ್ಣೆ ಎಲ್ಲ ಬಿಡ್ತಾಯಿದೆ. ಈಗ ಚಿಕನ್ ಹಾಕ್ಕೋತಾ ಇದ್ದೀವಿ. ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ವಿ ನಾವು, ಹಾಕ್ತಾಯಿದ್ದೀವಿ. ಚಿಕನೆಲ್ಲ ತಿರುಗಿಸಿ ಒಂಚೂರು ಎಣ್ಣೆ ಬಿಡೋವರೆಗೂ ಇದು ಮಾಡೋಣ. ಮಸಾಲೆ ಹಾಕಿ ಸ್ವಲ್ಪ ಹುರ್ಕೊಂಡಿದ್ದೀವಿ. ಅರ್ಧ ಚಿಕನ್ ಬೆಂದಿದೆ. ಈಗ ಅಕ್ಕಿ ಹಾಕ್ಕೊಳ್ಳೋಣ. ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ಎತ್ಕೊಂಡಿದ್ವಿ ನೋಡಿ, ನೆನೆಸಿಟ್ಕೊಂಡಿದ್ದೀವಿ. ಹಾಕ್ಬಿಡೋಣ ಅಕ್ಕಿ. ಅಕ್ಕಿ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಚಿಕನು ಮಸಾಲೆ ಎಲ್ಲ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಈಗ 2 ಗ್ಲಾಸ್ ಅಕ್ಕಿ ಹಾಕಿದ್ವಿ, 4 ಗ್ಲಾಸ್ ನೀರು ಹಾಕ್ಕೊಳ್ಳೋಣ. ನಾವು ತಣ್ಣೀರೇ ಯೂಸ್ ಮಾಡ್ತಾಯಿದ್ವಿ. ಕೆಲವರು ಬಿಸಿನೀರು ಯೂಸ್ ಮಾಡ್ತಾರೆ, ನಾವು ತಣ್ಣೀರು ಯೂಸ್ ಮಾಡ್ತಾಯಿದ್ವಿ. ತಣ್ಣೀರು ಹಾಕ್ಬೋದು, ಬಿಸಿನೀರು ಹಾಕ್ಬೋದು. ನಮ್ಮ ಮನೇಲಿ 4 ಜನ ಇದ್ದೀವಿ, 4 ಜನಕ್ಕೆ ಸಾಕಾಗುತ್ತೆ ಇಷ್ಟು. 4 ಗ್ಲಾಸ್ ನೀರು. ಅದರಲ್ಲಿ ಒಂಚೂರು ಕಮ್ಮಿ ಹಾಕಿದ್ವಿ, ಯಾಕಂದರೆ ಚಿಕನ್ ತೊಳಿಬೇಕಾದ್ರೆ ಹಾಕಿದ್ರಲ್ಲ ಅದಕ್ಕೆ. ಚೆನ್ನಾಗಿ ತಿರ್ಸ್ಬೇಕೀಗ. ಇದಾದಮೇಲೆ 2 ವಿಸಿಲ್ ಹೊಡ್ಸಿದ್ರೆ ಚಿಕನ್ ಬಿರಿಯಾನಿ ರೆಡಿ ನೋಡಿ. ಈಗ ಈ ಥರ ಕುಕ್ಕರ್ ಚೆನ್ನಾಗಿ ಕುದಿ ಬಂದಮೇಲೆ ಚೆನ್ನಾಗಿ ಒಂದ್ಸರಿ ತಿರುಗಿಸ್ಬಿಟ್ಟು ಉಪ್ಪು ಖಾರ ಎಲ್ಲ ನೋಡಿದ್ವಿ. ಉಪ್ಪು ಖಾರ ಎಲ್ಲ ನೀವು ನೋಡಿಕೊಂಡು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಈಗ ಕುಕ್ಕರ್ ಮುಚ್ಚೋದು. ಕುಕ್ಕರ್ ಮುಚ್ಚಿ ವಿಸಿಲ್ ಮುಚ್ಚಿ 2 ವಿಸಿಲ್ ಹೊಡ್ಸೋದು. ಬಿರಿಯಾನಿ ರೆಡಿ. 2 ವಿಸಿಲ್ ಹೊಡೆದ್ಮೇಲೆ ಬಿರಿಯಾನಿ ಹೇಗೆ ಬರುತ್ತೆ ನೋಡೋಣ ನೀರಿ. ಈಗ 2 ವಿಸಿಲ್ ಆಗಿದೆ, ತೆಗೆಯೋಣ ಹೆಂಗಿದೆ ನೋಡೋಣ ಬಿರಿಯಾನಿ. ತಿರುಗಿಸಿ. ಬಿರಿಯಾನಿ ಚೆನ್ನಾಗಿ ಬಂದಿದೆ. ಈಗ ಕರೆಕ್ಟಾಗಿ ಹಾಕೊಂಡು ಹೊಡಿತಾ ಇರೋದಷ್ಟೇ. ಬಿಸಿ ಬಿಸಿ ಬಿರಿಯಾನಿ ರೆಡಿ.